ದೇವರಿಗೆ ಸ್ತೋತ್ರ ಆಗಲಿ. ಪ್ರಿಯ ದೇವರ ಮಕ್ಕಳೇ, ಈ ದಿನದ ದೇವರ ವಾಕ್ಯ ಯೆಶಾಯನ ಬರೆದ ಪತ್ರಿಕೆ 55ನೇ ಅಧ್ಯಾಯ 1ನೇ ವಾಕ್ಯ. ಎಲೆ ಬಾಯಾರಿದವರೇ, ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ. ಹಣವಿಲ್ಲದವನು ಸಹ ಬರಲಿ, ಬನ್ನಿರಿ, ಕೊಂಡುಕೊಳ್ಳಿರಿ, ಉಣ್ಣಿರಿ. ಬಂದು ದ್ರಾಕ್ಷಾರಸವನ್ನು ಹಾಲನ್ನು ಹಣ ಕೊಡದೆ ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ. ದೇವರಿಗೆ ಸ್ತೋತ್ರ ಆಗಲಿ. ದೇವರ ವಾಕ್ಯ ಏನು ಹೇಳ್ತದೆ? ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ ಅಂತ ದೇವರು ಕರೀತಾ ಇದ್ದಾರೆ. ಯಾರ್ಯಾರು ಆತ್ಮದಾಹ, ಇದು ಬಾಯಾರಿಕೆ ಅಂದರೆ ಆತ್ಮಿಕವಾದ ದಾಹ. ಯಾರಲ್ಲಿ ಆತ್ಮಿಕವಾದ ದಾಹ ಇದೆಯೋ ಅವರೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನಾನು ಕೊಡುವಂಥ ನೀರನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಿರಿ, ಹಣವಿಲ್ಲದೆ ತೆಗೆದುಕೊಳ್ಳ್ರಿ. ನಾನು ಕೊಡುವಂಥ ಆಹಾರವನ್ನು, ನಾನು ಕೊಡುವಂಥ ನೀರು, ಯೇಸು ಸ್ವಾಮಿ ಒಂದು ಹತ್ರ ಹೇಳ್ತಾರೆ, ನೀವು ಈ ನೀರಿನಿಂದ, ಇಲ್ಲಿ ನೀವು ತೆಗೆದುಕೊಳ್ಳುವಂಥ ನೀರು ಕುಡಿದ್ರೂ ನಿಮ್ಗೆ ಬಾಯಾರಿಕೆ ಆಗ್ತದೆ, ಆದರೆ ನಾನು ಕೊಡುವಂಥ ನೀರು ನಿಮಗೆಂದಕ್ಕೂ ಬಾಯಾರಿಕೆ ಆಗೋದಿಲ್ಲ ಎಂಬುದಾಗಿ ಅದೇ ವಾಕ್ಯಲ್ಲಿ ಹೇಳ್ತದೆ. ಲೈ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ಆ ಜೀವ ಜಲವು ನನ್ನಲ್ಲಿದೆ ಅಂತ ದೇವರು ಕರೀತಾ ಇದ್ದಾರೆ. ಅದಕ್ಕೆ ನಾವು ದೇವರ ಬಳಿಗೆ ದಾಹವುಳ್ಳವರಾಗಿ, ದೇವರ ವಿಷಯದಲ್ಲಿ ನಾವು ದಾಹವುಳ್ಳವರಾಗಿರಬೇಕು. ಆಗ ದೇವರು ಆ ದಾಹ, ಆ ಬಾಯಾರಿಕೆಯನ್ನು ದೇವರು ನಮಗೆ ತೀರಿಸ್ತಾರೆ. ದೇವರಿಗೆ ಸ್ತೋತ್ರ. ದೇವರ ಬಳಿಗೆ ನಮ್ಮನ್ನು ಕರೀತಾ ಇದ್ದಾರೆ. ನಾವು ದೇವರ ಬಳಿಗೆ ಹೋಗಲಿಕ್ಕೆ ನಾವೆಲ್ಲರೂ ಸಿದ್ಧವಾಗೋಣ. ದೇವರಿಗೆ ಸ್ತೋತ್ರ. ಈ ವಾಕ್ಯಗಳನ್ನು ಆಶೀರ್ವದಿಸಿರಿ ಅಪ್ಪ. ಪ್ರೀತಿಯುಳ್ಳ ದೇವರೇ, ಸ್ತೋತ್ರಗಳಿಸಪ್ಪ. ದೇವ, ನೀವು ಹೇಳಿದ್ರಪ್ಪ, ಎಲೆ ಬಾಯಾರಿದ ಸಕಲ ಜನರೇ, ನೀರಿನ ಬಳಿಗೆ ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ, ನನ್ನ ಹತ್ರ ಜೀವ ಜಲವಿದೆ, ನನ್ನ ಕೊಡುವಂಥ ನೀರು ಕುಡಿಯುವವನು ಎಂದಿಗೂ ಬಾಯಾರಿಕೆ ಆಗುವುದಿಲ್ಲ ಎಂಬುದಾಗಿ ಹೇಳಿದ್ರಲ್ಲಪ್ಪ. ಅದೇ ರೀತಿಯಾಗಿ ದೇವರು ಎಲ್ಲರೂ ಆ ನಿಜವಾದ ಜೀವ ಜಲವನ್ನು ಕುಡಿಲಿಕ್ಕೆ ದಾಹವುಳ್ಳವರಾಗಿದ್ದಾರೆ ಕರ್ತನೆ. ಅದು ಪ್ರತಿಯೊಬ್ಬರು ಹೊಂದಿಕೊಳ್ಳುವಂತೆ ಸಹಾಯ ಮಾಡಪ್ಪ ದೇವರೇ. ನೀವು ತಾನೇ ಸಹಾಯ ಮಾಡಿ ಪ್ರತಿಯೊಬ್ಬರು ಆತ್ಮೀಯ ವಿಷಯದಲ್ಲಿ ದಾಹವುಳ್ಳವರಾಗಿ ಯಾರ್ಯಾರಿದ್ದಾರೋ ಅವರೆಲ್ಲರಿಗೂ ನೀವು ಜೀವ ಜಲವನ್ನು ಕೊಟ್ಟು ಬಲಪಡಿಸಿರಿ ಕರ್ತನೆ. ನೀವು ತಾನೇ ಆ ಜೀವ ಜಲವನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದಾರೆ ಕರ್ತನೆ. ನೀವು ರೆಡಿಯಾಗಿರಿ, ಹೊಂದಿಕೊಳ್ಳಲಿಕ್ಕೆ ರೆಡಿಯಾಗಿರಿ ಎಂಬುದಾಗಿ ನಮ್ಮನ್ನು ಕರೀತಿರುವುದಕ್ಕಾಗಿ ಸ್ತೋತ್ರಪ್ಪ. ಈ ವಾಕ್ಯಗಳನ್ನು ಆಶೀರ್ವದಿಸಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ ನಮ್ಮ ತಂದೆ. ಆಮೇಲೆ